ಇರುವಂತಹ ಬೈಡನ್ ಸರ್ಕಾರದ ನಿಲುವನ್ನು ಖಂಡಿಸಿ ಅಮೆರಿಕದ ವಿವಿಗಳಲ್ಲಿ ನಡೀತಾ ಇರೋ ಭಾರೀ ಪ್ರತಿಭಟನೆಗಳು ಘರ್ಷಣೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪ್ಯಾಲೆಸ್ತೈನ್ ಪರ ಪ್ರತಿಭಟನೆ ನಡೆಸುತ್ತಿರುವವರನ್ನ ಪೊಲೀಸ್ ಬಲ ಬಳಸಿ ಹತ್ತಿಕ್ಕಲಾಗ್ತಾ ಇದೆ. ಈವರೆಗೂ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಮೆರಿಕ ಪೊಲೀಸರು ಬಂಧಿಸಿದ್ದಾರೆ. ಕ್ಯಾಲಿಫೋರ್ನಿಯಾ ವಿವಿಗಳಲ್ಲಿ ಘರ್ಷಣೆ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಪರ ಇರೋ ವಿದ್ಯಾರ್ಥಿಯೊಬ್ಬ ಭಾರತ ವಿರೋಧಿ ಘೋಷಣೆಯನ್ನು ಕೂಗಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಪರ ಇರೋ ವಿದ್ಯಾರ್ಥಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಾನೆ. ಅಂದಹಾಗೆ ಈತನ ಹೆಸರು ಶಯನ್ ಅಲಿ ಕೃಷ್ಣ, ಭಾರತೀಯ ಸಂಜಾತ ಇದ್ದ. ಆಯ್ತು, ಅವನೇನೋ ಕುಕ್ಕೋತಿದ್ದ, ಇವನು ಏನೋ ಕೂಗಿದ್ದಾನೆ. ಪ್ರತಿಯಾಗಿ ಅವನು ಯಾವನೋ ಕೂಗಿದ್ದಂಥ ಕಚಡ ಅವನಿಗೇನು ಗೊತ್ತು ಪ್ಯಾಲೆಸ್ಟೈನು ಭಾರತದ ಕತೆ? ಆಯ್ತಪ್ಪ, ಪ್ಯಾಲೆಸ್ಟೈನ್ನಲ್ಲಿ ಯುದ್ಧ ನಡೀತಿದೆ, ಅಲ್ಲಿ ಜನ ಸಾಯ್ತಿದ್ದಾರೆ, ಅದು 2 ಸ್ಟೇಟ್ ಆಗತ್ತೆ, ಒಂದಿನ ಆಗಬೇಕದು, ಎಲ್ಲರೂ ಬರೋಕೆಯಪ್ಪ ಇರಲಿ. ಈ ಹಮಾಸ್ನವ್ರು ಹೋಗ್ಬಿಟ್ಟು ಅವತ್ತು ಇಸ್ರೇಲ್ ಮೇಲೆ ದಾಳಿ ಮಾಡಿ ಅಂತ ನಾವು ಭಾರತದವ್ರು ಹೇಳ್ಕೊಟ್ಟು ಕಳಿಸಿದ್ವಾ ಲೆಟರ್ ಬರೆದು? ಇಲ್ವಲ್ಲ. ಬೆಳಗಿನ ಜಾವ ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡಿದ್ದು ಹೆಣ್ಣು ಮಕ್ಕಳನ್ನೆಲ್ಲ ಯಥಾಕೊಂಡು ಈಗಲೂ ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅನ್ನೋ ಕತೆ ಎಲ್ಲರೂ ಕೇಳಿದ್ದೀರಾ? ಕದ್ದಿರೋ ಮಾಲನ್ನ ಕಳ್ಳ ಮನೆ ಒಳಗೆ ಇಟ್ಕೊಂಬಿಟ್ಟು ಪೊಲೀಸ್ನವ್ರು ಬಂದಾಗ ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಅನ್ನೋ ಕತೆ ಎಲ್ಲರೂ ಕೇಳ್ತೀವಾ? ಅವನೇ ಕಳ್ಳ. ಇದೇನಿದು? ಅವನು ಶ್ರೀರಾಮ್ ಅಂತ ಕೂಗಿದ್ದಾನೆ, ಇವನು ಕೂಗಿದ್ದಾನೆ, ಅವನು ಕೂಗಿದ್ದಾನೆ. ಆರಂಭ ಮಾಡಿದ್ಮೇಲೆ ಅದಕ್ಕೆ ತಿರುಗೇಟ್ಕೊಡ್ಲೇ. ಅವನಿಗೇನು ಗೊತ್ತು ಭಾರತದ ಕತೆ? ಅಯ್ಯೋ, ನೀನು ಯಾವನ ಯೂನಿವರ್ಸಿಟಿಗೆ ಹಾಕಿದವನು ಬುದ್ಧಿವಂತನ? ಹಾಂ, ಭಾರತದ ಮೇಲೆ ಕೂಗಕ್ಕೆ ಇವನಿಗೇನು ಬಡ್ದಿತ್ತು ರೋಗ ಅವನಿಗೆ? ಯಾವುದೋ ಅಂಧಕಾಲದಲ್ಲಿ ಪ್ಯಾಲೆಸ್ಟೈನ್ ಹುಡುಗರುಗಳನ್ನ ಭಾರತ ಕರ್ಕೊಂಬಂದು ಓದಿಸಿದೆ. ಇವತ್ತಲ್ಲ, ಇವನು ಹುಟ್ಟಿದ್ನೋ ಇಲ್ವೋ, ಇವ್ರ ಅಪ್ಪ ಹುಟ್ಟಿದ್ನೋ ಇಲ್ವೋ ನೆಟ್ಟಿಗೆ. 30% ಯಾರು ಅಲ್ಲಿ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ, ಪರ್ಟಿಕ್ಯುಲರ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿನಲ್ಲೆಲ್ಲ ಅಲ್ಲಿಯ ಪೊಲೀಸರ ಪ್ರಕಾರ 30% ಪ್ರೊಟೆಸ್ಟ್ ಮಾಡ್ತಿದ್ದರು ವಿದ್ಯಾರ್ಥಿಗಳೇ ಅಲ್ಲಿ ಬಂತೆ. ಪ್ರೊಫೆಷನಲ್, ಅದೇ ಅವತ್ತೊಂದು ದಿನ ಇಲ್ಲಿ ಹೇಳಿದ್ರಲ್ಲಪ್ಪ ಆಂದೋಲನ ಜೀವಿಗಳು ಅಂತ, ಆ ಥರ ಅಲ್ಲೂ ಇದ್ದಾರೆ ಆಂದೋಲನ ಜೀವಿಗಳು. ಅದೇ ಅವ್ರ ಬಂಡವಾಳ. ಹಾಂ.